ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮನೆಯಲ್ಲೇ ನಾವು ಎಷ್ಟು ಈಸಿಯಾಗಿ ಪೈನಾಪಲ್ ಶೀರಾ ಮಾಡೋದಂತ ನೋಡೋಣ ಹೋಟೆಲ್ ಸ್ಟೈಲಲ್ಲಿ. ಇದಕ್ಕೆ ಒಂದು ಪ್ಯಾನಲ್ಲಿ 1-2 ಚಮಚ ಆಗೋಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಬಿಸಿ ಆದ ಮೇಲೆ ಒಂದು ಸ್ವಲ್ಪ ಕಾಜು, ಬಾದಾಮು ಮತ್ತು ಕಿಶ್ಮಿಶಿ ಹಾಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಅದೇ ತುಪ್ಪದಲ್ಲಿ 1 ಕಪ್ ಆಗೋಷ್ಟು ರವೆ ಹಾಕೊಳ್ಳಿ. ಸಣ್ಣ ರವೆ ಇರುತ್ತೆ, ಅದು ಶೀರಾ ಮಾಡೋದಕ್ಕೆ, ಅದು ಉಪ್ಪಿಟ್ಟು ಮಾಡೋಕ್ಕೆ ಅದು ಬಳಸ್ತಿರಲ್ಲ, ಅದೇ ರವೆ. ಈ ರವೆಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ ಬರುತ್ತೆ. ಈ ಥರ 5 ನಿಮಿಷ ಹುರಿದ ಮೇಲೆ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನಲ್ಲಿ 1 ಚಮಚ ಆಗೋಷ್ಟು ತುಪ್ಪ ಹಾಕೊಳ್ಳಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಟ್ ಮಾಡಿರೋ ಪೈನಾಪಲ್ನ ಹಾಕೋತಾ ಇದ್ದೀನಿ, ಅನಾನಸ್. ಇವನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮತ್ತು 1 ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಅಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಮತ್ತು 1 ಕಪ್ ರವೆಗೆ ನಾನಿಲ್ಲಿ 3 ಕಪ್ ಆಗೋಷ್ಟು ಅದೇ ಕಪ್ಪಲ್ಲಿ ನೀರು ತೊಗೋತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೋಕ್ಕೆ ಬಿಡಿ. ಈ ಥರ ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ ಏನಿದೆಯಲ್ಲ ಮೀಡಿಯಮ್ ಮಾಡ್ಕೊಳ್ಳಿ, ಲೋ ಮಾಡ್ಕೊಳ್ಳಿ. ಆಮೇಲೆ ಹುರಿದಿರೋ ರವಾನ ಹಾಕ್ಕೊಂಡು ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಕೈ ಆಡಿಸ್ತಾ ಇರಿ, ಗಂಟಾಗೋದಿಲ್ಲ. ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಿ. ನೀವು ನಿಮ್ಮ ಮನೇಲಿ ಈ ಥರ ಪೈನಾಪಲ್ ಶೀರಾ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಆಗಿರುತ್ತೆ. 1-2 ನಿಮಿಷ ಕುದಿಯಕ್ಕೆ ಬಿಡಿ. ಮತ್ತು ನಾವು ಹುರಿದಿರೋ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1-2 ನಿಮಿಷ ಬೇಯಕ್ಕೆ ಕುದಿಸ್ಕೊಂಡ್ಮೇಲೆ ನೋಡಿ ಈ ಥರ ಚೆನ್ನಾಗಾಗಿದೆ. ಈಗ ಗ್ಲಾಸನ್ನು ಆಫ್ ಮಾಡಿಬಿಡಿ. ಪೈನಾಪಲ್ ಶೀರಾ ಅಥವಾ ಕೇಸರಿ ಬಾತ್ ತಿನ್ನಲು ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.